ಈಗ ಒಂದು 2 ದಿವಸದ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆದು ಒಂದು ಸುದ್ದಿ ಹೇಳಿದ್ದೆ ನಿಮಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆರೆಸಂದ್ರ ಅಂತ ಒಂದು ಊರಿದೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಹುಟ್ಟೂರು. ಸಂಸದ ಡಾಕ್ಟರ್ ಸುಧಾಕರ್ ಅವ್ರದ್ದು ಊರದೆ. ಆ ಊರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗಿದೆ. ಫೆಬ್ರವರಿಯಿಂದ ಜುಲೈ ಮಧ್ಯದಲ್ಲಿ ಆ ಊರಿನ ರೈತರು, ಅಕ್ಕಪಕ್ಕದ ಹಳ್ಳಿಗಳ ರೈತರು ಬೆಳೆದ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡ್ಕೊಂಡು ಹೋದವರು ವಾಪಸ್ಸು ದುಡ್ಡೇ ಕೊಟ್ಟಿಲ್ಲ. ದುಡ್ಡೇ ಇಲ್ಲ. 1,98,00,000 ರೂಪಾಯಿ. ಆ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿ ಚಿಕ್ಕಬಳ್ಳಾಪುರದವರೇ ಮೂಲತಃ ವ್ಯಾಪಾರಿಗಳು, ಬಟ್ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಆ ವ್ಯಾಪಾರಿಗಳಿಗೆ ಖರೀದಿ ಮಾಡಿ ಕೊಟ್ಟವರು ರಾಮಕೃಷ್ಣ ಅಂತ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು, ರಾಮಕೃಷ್ಣ ಲೋಕಲ್ ಕಾಂಗ್ರೆಸ್ ಲೀಡ್ರು. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ನಮ್ಮ ಮನೆಗೆ ಬಂದು ಊಟ ಮಾಡೋಗಿದ್ದಾರೆ ಸ್ವಾಮಿ, ಅಂಥ ಸ್ಟಾಂಚ್ ಕಾಂಗ್ರೆಸ್ ಲೀಡರ್ ನಾನು ಅಂತ. ಈ ಕಾಂಗ್ರೆಸ್ ಲೀಡರು ಅನ್ನೋದನ್ನು ಯಾಕೆ ಒತ್ತು ಹೇಳಬೇಕಾದ ಸನ್ನಿವೇಶ ಬಂತು ಅಂದರೆ, ರಾಮಕೃಷ್ಣ ಮೂಲಕ ರೈತರಿಂದ ಮೆಕ್ಕೆಜೋಳ ತಗೊಂಡು ಕೈ ಎತ್ತಿರುವಂಥ ವ್ಯಾಪಾರಿಗಳಿದಾರಲ್ಲ, ಅವರು ಜಮೀರ್ ಅಹ್ಮದ್ ಖಾನ್ ಅವರ ಸಂಬಂಧಿಕರು. ಪರಿಸ್ಥಿತಿ ಹೀಗಿರುವಾಗ ಪೊಲೀಸರು FIR ಮಾಡ್ಕೊಂಡ್ರು. ಆ 3 ಜನ ವ್ಯಾಪಾರಿಗಳನ್ನು ಕರ್ಕೊಂಬಂದರು. ಏನರಯ್ಯ ನಿಮ್ಮ ಕಥೆ ಅಂತ. ಜಮೀರ್ ಅಹ್ಮದ್ ಖಾನ್ ಫೋನ್ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ಗೆ, ನಮ್ಮವರು, ನೀವು ಯಾರನ್ನ ಕರ್ಕೊಂಡು ಬಂದಿದ್ದೀರಲ್ಲ ನಮ್ಮವ್ರವರು, ಸೆಟ್ಲ್ ಮಾಡಿ ಕಳಿಸಿ ಅದನ್ನ ಅಂತ. ಸ್ವತಃ ಒಬ್ಬ ಪ್ರಭಾವಿ ಸಚಿವರಿಂದ, ವಸತಿ ಸಚಿವರಿಂದ ಫೋನ್ ಬಂದಾಗ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರ್ರಿ, ಬಿಟ್ಟು ಕಳಿಸ್ಬಿಟ್ರು ಅವ್ರನ್ನ. ಅಂದರೆ ಇದು ಅಂತ್ಯಕಂತೆಗಳ ಕಥೆ ಅಲ್ಲ ಅನ್ನುವುದಕ್ಕೆ ಸಾಕ್ಷಿ ಅನ್ನುವಂತೆ ಸ್ವತಃ ಜಮೀರ್ ಅಹ್ಮದ್ ಖಾನ್ರ ಆಡಿಯೋನೇ ಪ್ಲೇ ಮಾಡಿ ತೋರಿಸಿದ್ವಿ ನಾವು ನಿಮಗೆ. ಆಡಿಯೋನೇ ಪ್ಲೇ ಮಾಡಿ ತೋರಿಸಿದ್ವಿ. ಇನ್ನೊಂದು ಸಲ ಕೇಳಿಸ್ಕೊಂಬಿಡಿ ಅದನ್ನು. ಈಗ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ಆಮೇಲೆ ಇವತ್ತಾಗಿದ್ದ ಡೆವಲಪ್ಮೆಂಟ್ ಹೇಳ್ತೀನಿ ಆ ಕೇಸ್ನಲ್ಲಿ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹ್ಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್, ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳಬೇಕು ಅಂತಿದ್ರು, ಅಕ್ಬರ್ ಬಸದ್ ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತಿದೆ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್, ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡೋಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದು ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ಎಷ್ಟಾಗಿತ್ತು ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಮಕೃಷ್ಣರನ್ನು ಮಾತಾಡಿಸಿದಾಗ ಅವರು ಜಮೀರ್ ಅಹ್ಮದ್ ಖಾನ್ ಮೇಲೆ ಬೇಜಾರು ಮಾಡ್ಕೊಂಡು ಮಾತಾಡಿದರು. ಸಹಜ, ನಾನು ಕಾಂಗ್ರೆಸ್ನವನೇ ಸ್ವಾಮಿ, ನಮ್ಮವ್ರು ನಮಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತೆಲ್ಲ ಮಾತಾಡಿದ್ರು ಅವರು. ಅಲ್ಲಿಗೆ ನಿಂತಿತ್ತದು. ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಫಂಕ್ಷನ್ನಿಗೆ ಅಂತ ಹೋದರು, ಕೋಲಾರಕ್ಕೆ ಅನಿಸುತ್ತೆ. ಎಸ್, ಹೋದರು. ಅಲ್ಲಿ ಇವತ್ತು ಈ ರಾಮಕೃಷ್ಣ ಬಂದು ಕೂತ್ಕೊಂಡ್ಬಿಟ್ರು, ದುಡ್ಡು ಕೊಡಿಸಿ ನನಗೆ ಅಂತ. ದೊಡ್ಡ ಹೈಡ್ರಾಮ. ಕೇಳಿಸ್ಕೊಳ್ಳಿ ಏನೇನಾಯ್ತು ಅಂತ. ನೋಡಿ ಪಾಪ, ನೀವು ರೈತರು ಇರ್ಬೋದು, ನಿಮ್ದು ದುಡ್ಡು ತೊಗೊಂಡಿದ್ರು, ಫೋನಲ್ಲಿ ಸರಿ ಕೇಳಿಸ್ಕೊಂಡಿದ್ದೀರಾ? ನೀವು ಫೋನಲ್ಲಿ ಏನು ಮಾತಾಡಿ ಕೇಳಿಸ್ಕೊಂಡಿದ್ದೀರಾ? ಏನು ನಾನು ಹೇಳೋದು ಕೇಳಬೇಕು, ನಾನು ಹೇಳೋದು ಮೊದಲೇ ಕೇಳಬೇಕು. ಮೊದಲೇ ನಾನು ಏನು ಹೇಳ್ತೀನಿ ಕೇಳಿ, ನನ್ನ ತಪ್ಪಿದ್ರೆ ನೀವು ಹೇಳಿ, ನಾನು ಕೇಳ್ತೀನಿ. ನಾನು ಏನಂತ ಫೋನ್ ಮಾಡಿದೆ, ಯಾರೋ ಸ್ನೇಹಿತರು ಬಂದು ನಾನು ಕೇಳಿದ್ರು, ಅಕ್ಬರ್ ಅವ್ನು ಲೋಕಲ್ ಚಿಕ್ಕಬಳ್ಳಾಪುರವನು, ತೆಲಂಗಾಣವನಲ್ಲ, ಚಿಕ್ಕಬಳ್ಳಾಪುರವನು, ಅವ್ನು ಬಿಸ್ನೆಸ್ ತೆಲಂಗಾಣಲ್ಲಿ ಮಾಡ್ತಾವನೆ. ಯಾರೋ ಬಂದು ಹೇಳಿದ್ರು, ಈ ಥರ ನಿಮ್ಮ ಹೆಸರೇನು ರೆಡ್ಡಿ ಅಂತ, ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ, ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ. ಹೇಳ್ರಿ, ನಾನು ಹೇಳಿದ್ದೀನಿ ಹೇಳಪ್ಪ. ಅಣ್ಣಜಿ ರಾಮಕೃಷ್ಣ, ಈಗ
ಸಹಾಯ ಮಾಡ್ಕೊಂಡು ಹೇಳ್ತೀರಾ ನಾನು ನನ್ನ ಮಾತು ಕೇಳ್ತೀನಿ ಬರ್ಕೊಂಡು ಬಂದಿದ್ದೀನಿ ಅಣ್ಣ, ನಾನು ಸತ್ತೋಗ್ತೀನಿ ನಿಮ್ಮ ವ್ಯವಹಾರ ನಾವೇನ್ ಮಾಡಬೇಕಾಗ್ತದೆ ಅಣ್ಣ, ನಾನು ಸತ್ತೋಗ್ತೀನಿ. ಕೇಸ್ ಹಾಕ್ತೀರಾ ನೀವು ಮಾಡಿ ನೀವು ಹೇಳ್ರಿ ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ ಪೊಲೀಸ್ ಇದೆ ನಿಮ್ ನ್ಯಾಯ ಕೊಟ್ಟೆ ಕೊಡ್ತಾರೆ ಯಾವನಿದ್ರು ಅನ್ಯಾಯ ಯಾರಿಗೂ ಮಾಡಲ್ಲ ಹೇಳ್ರಿ ಹೇಳ್ರಿ ನಾನು ಹೇಳ್ತೀನಿ ಲೆಟರ್ ಬರ್ಕೊಂಬಂದ್ಬಿಟ್ಟಿದ್ರು ರಾಮಕೃಷ್ಣ, ಅದು ಬ್ಲಡ್ಡಲ್ಲಿ. ನನ್ನ ಸಾವಿಗೆ ಜಮೀರ್ ಅಹಮದ್ ಖಾನ್ ಕಾರಣ ಅಂತೇಳಿ ಡೆತ್ ನೋಟೇ ಬರ್ಕೊಂಬಂದ್ಬಿಟ್ಟಿದ್ದಾರೆ. ಹೇಳಿ ಕೇಳಿ ಸಂಪುಟ ಪುನರ್ರಚನೆಯ ಸಮಯ ಸ್ವಾಮಿ ಇದು. ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇರೋ ಟೈಮು. ಅವರು 1,89,00,000 ದುಡ್ಡು ಬಂದಿಲ್ಲ ನನಗೆ ಅಂತ ಹೆಚ್ಚು ಕಡಿಮೆ ಏನಾದ್ರು ಮಾಡ್ಕೊಂಬಿಟ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಕಥೆ ಇದು. ಜಮೀರ್ ಅಹಮದ್ ಖಾನ್ ಅವ್ರಿಗೂ ಸೀರಿಯಸ್ನೆಸ್ ಗೊತ್ತು. ಅವರೇನೋ ಆಫ್ ದ ರೆಕಾರ್ಡ್ ಸೆಟ್ಲ್ಮೆಂಟ್ ಮಾಡ್ತಿದ್ದಾರಂತೆ, ಕರೆದು ದುಡ್ಡು ಕೊಡಿಸ್ಬೇಕಷ್ಟೆ. ಬಟ್ ನಮ್ಮ ಪ್ರಶ್ನೆ ಇಷ್ಟೇ ರೀ, ಒಬ್ಬ ಪ್ರಭಾವಿ ಸ್ಥಾನದಲ್ಲಿರುವ ವ್ಯಕ್ತಿ ಆತನ ಸಂಬಂಧಿಕರಿಗೆ ಸಹಾಯ ಮಾಡಬೇಕು ಅಂತ ಹೋಗೋದೇನು ತಪ್ಪಲ್ಲ. ಆದರೆ ಒಂದು ಕಡೆ ಕಷ್ಟಪಟ್ಟು ಬೆಳೆ ಬೆಳೆದಿರುವಂಥ ರೈತರು, ಇನ್ನೊಂದು ಕಡೆ ಮೋಸದ ಆರೋಪ ಎದುರಿಸ್ತಾ ಇರುವ ಸಂಬಂಧಿ, ಎರಡು ಆಯ್ಕೆಗಳು ಬಂದಾಗ ನೀವು ಎಂಥದ್ದೇ ಪ್ರಭಾವಿಯಾಗಿರಿ, ನಿಮ್ಮ ಚಾಯ್ಸ್ ಯಾರಾಗಬೇಕು, ಯಾರ ಪರವಾಗಿ ನಿಂತ್ಕೋಬೇಕು ನೀವು? ಸಹಜ ಕಾಮನ್ ಸೆನ್ಸಿನ ಮಾತು, ಕಷ್ಟಪಟ್ಟು ಬೆಳೆ ಬೆಳೆದು ಮಾರಿರುವಂಥ ರೈತರ ಪರವಾಗಿ ನಿಂತ್ಕೋಬೇಕು. ಅದನ್ನು ಬಿಟ್ಟು ಆ ಪೊಲೀಸರು ಏನೋ ಕರ್ಕೊಂಬಂದಿದ್ದಾರೆ ಅವ್ರನ್ನ, 3 ಜನರನ್ನ. ಏನೇನು ಇವ್ರ ಹೆಸರು? ಅಬ್ದುಲ್ ರಜಾಕ್ ಅಂತೆ, ಅಕ್ಬರ್ ಪಾಷಾ ಅಂತೆ, ನಾಸಿರ್ ಅಹಮದ್ ಅಂತೆ. ಈ ಅಬ್ದುಲ್ ರಜಾಕ್ ಬೇರೆ, ಮತ್ತೆ ಅಬ್ದುಲ್ ರಜಾಕ್ ಅಂತೆ, ಅಕ್ಬರ್ ಪಾಷಾ ಅಂತೆ, ನಾಸಿರ್ ಅಹಮದ್ ಅಂತೆ. ಆ 3 ಜನರನ್ನು ಪೊಲೀಸರು ಕರ್ಕೊಂಬಂದು ಆ ಜಗದೀಶ್ ರೆಡ್ಡಿ ಅದನ್ನೇನೋ ರೈತರಿಗೆ ದುಡ್ಡು ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನೀವು ಫೋನ್ ಮಾಡಿ ಹೇಳಿದ್ಮೇಲೆ ಬಿಟ್ಟು ಕಳಿಸ್ಬಿಟ್ರು ಅವ್ರನ್ನ. ರೈತರು ಏನು ಮಾಡ್ಬೇಕಿಲ್ಲಿ? ಲೋಕಲ್ ಲೀಡರ್ ಒಬ್ಬರಿಗೆ ಈಗ ಜವಾಬ್ದಾರಿ ಕೊಟ್ಟಿದ್ದಾರಂತೆ, ಕೊಡಲೇಬೇಕು. ಕೊಡದೇ ಇದ್ರೆ ಹೆಂಗೆ? ರಾಮಕೃಷ್ಣ ಅವ್ರು ಹೇಳಿದ್ರು, ರೈತರು ಬಂದು ನನ್ನ ಮನೆ ಕಿರುಕುಳ ಕೊಡ್ತಿದ್ದಾರೆ ಅಂತ. ಇವ್ರಿಗೇನೋ ಪಾಪ 1% 2% ದುಡ್ಡು ಉಳಿಬೋದು ಅಂತ ಮಾಡಿರ್ತಾರೆ. 1,00,000 2 ಲಕ್ಷ ದುಡ್ಡು ಉಳಿದ್ರೆ ಜೀವನ ನಡೆಯುತ್ತೆ ಅಂತ ರೈತರು ಬಂದು ಇವ್ರ ಮನೆ ಮುಂದೆ ಕೂತ್ಕೊತಾರೆ. ಈಗ ಕೂತ್ಕೊಳ್ತಿದ್ದಾರೆ. ಲೆಟ್ರೇ ಬರ್ಕೊಂಬಂದುಬಿಟ್ಟಿದ್ದಾರಲ್ಲ ಅವರು, ನನ್ನ ಸಾವಿಗೆ ಜಮೀರ್ ಅಹಮದ್ ಖಾನ್ ಕಾರಣ ಅಂತ. ಲೋಕಲ್ ಲೀಡರ್ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಂತೆ, ಜಮೀರ್ ಅಹಮದ್ ಖಾನ್ ಅವರು. ಕೇಳಿಸ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ರಣ್ಣ, ಇಲ್ಲ ಸಾಯಿಸ್ಬಿಡ್ರಿ ನಮ್ಮನ್ನ. ಏನ್ ಹೇಳ್ತಾರೆ ಅಣ್ಣ? ನಮ್ಮ ಸಂಬಂಧಿಕರು ಬಿಟ್ಟು ಕಳ್ಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರೆ ಅಣ್ಣ. ನಾವ್ ಏನಣ್ಣ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ದಾರೆ 2-3 ತಿಂಗಳಿಂದ. ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಅಣ್ಣ. ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರೂ ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು? ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕಣ್ಣ ಮುನಿಸ್ತೋದು? ಕಳ್ಳಗಾರರ ಸಪೋರ್ಟ್ ಮಾಡೋದವ್ರು, ಕಳ್ಳಗಾರ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವರು. ನಾಳೆ ಸಾಯಂಕಾಲವರೆಗೂ ನಾನು ಡೆತ್ ನೋಟ್ ಬಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತೂ ಗ್ಯಾರಂಟಿ, ನೇಣು ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹಮದ್. ಈಗ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿ ಇದ್ದಂತೆ. ಒಂದು ನಿಮಿಷ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡು ಆಚೆ ಬಂದಿರೋದು. ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತ್ರಿ ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ. ನಾನು ಆಂಜಿನಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ. ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ. ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ. ನೋಡೋಣ ದುಡ್ಡು ಕೊಡ್ತಾರಾ, ರೈತರಿಗೆ ದುಡ್ಡು ತಲುಪುತ್ತಾ, ರಿಪೋರ್ಟ್ ಮಾಡ್ತಿರ್ತೀವಿ. ಇದನ್ನು ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.